ಪ್ರಿಯ ಕೇಳುಗರಿಗೆ ನನ್ನ ನಮಸ್ಕಾರಗಳು. ತ್ರಿಪದಿ ಬ್ರಹ್ಮ ಸರ್ವಜ್ಞನ ಕುರಿತು ಎಷ್ಟು ಮಾತನಾಡಿದರೂ ತೃಪ್ತಿಯಿಲ್ಲ. ಸರ್ವಜ್ಞನ ತ್ರಿಪದಿಗಳನ್ನು ನಮ್ಮ ದೈನಂದಿನ ಜೀವನದಲ್ಲಿ ಕೇಳುತ್ತೇವೆ, ಆನಂದಿಸುತ್ತೇವೆ ಹಾಗೂ ಇತರರಿಗೆ ಅದನ್ನು ಬೋಧಿಸುತ್ತೇವೆ. ಇವತ್ತು ನಾವು ಸರ್ವಜ್ಞನಿಗೆ ಸರ್ವಜ್ಞ ಎಂಬ ಹೆಸರು ಹೇಗೆ ಬಂತು, ಸಾಲೆ ಸರ್ವಜ್ಞ ಎಂದರೆ ಯಾರು, ಸರ್ವಜ್ಞ ಎಂಬ ಹೆಸರಿನ ಅರ್ಥ ಏನು ಎಂದು ತಿಳಿದುಕೊಳ್ಳೋಣ ಬನ್ನಿ. ಬಲ್ಲವರು ಸರ್ವಜ್ಞ ಎಂಬ ಹೆಸರನ್ನು ಸೃಷ್ಟಿಕರ್ತನಾದ ದೇವರಿಗೆ ಯೋಗ್ಯವೆಂದು ಭಾವಿಸುತ್ತಾರೆ. ಶಿವ ಸಹಸ್ರನಾಮದಲ್ಲಿ ಓಂ ಸರ್ವಜ್ಞಾಯ ನಮಃ ಎಂಬ ಹೆಸರೊಂದಿದೆ. ಸರ್ವಜ್ಞ ಮೂರ್ತಿಯೂ ಕೂಡ ತನ್ನದೊಂದು ತ್ರಿಪದಿಯಲ್ಲಿ ಒಬ್ಬನಲ್ಲದೆ ಜಗಕ್ಕೆ ಇಬ್ಬರುಂಟೆ, ಮತ್ತೆ ಒಬ್ಬ ಸರ್ವಜ್ಞ ಕರ್ತನು ಜಗಕ್ಕೆಲ್ಲ, ಒಬ್ಬನೇ ದೈವ ಸರ್ವಜ್ಞ ಎಂದು ಹೇಳಿ ಭಗವಂತನೊಬ್ಬನೇ ಸರ್ವಜ್ಞ ಪದವಿಗೆ ತಕ್ಕವನೆಂದು ಸ್ಪಷ್ಟವಾಗಿ ಹೇಳಿರುವನು. ಈಗ ಭರತಖಂಡದಲ್ಲಿ ಅಸಾಧಾರಣ ಪಂಡಿತರಾದವರಿಗೆ ಮಹಾಮಹೋಪಾಧ್ಯಾಯ ಎಂಬ ಬಿರುದನ್ನು ದಯಪಾಲಿಸುವಂತೆ ಪ್ರಾಚೀನ ಭಾರತದಲ್ಲಿ ಸಕಲ ಶಾಸ್ತ್ರ ಪಂಡಿತರಾದವರನ್ನು ಸರ್ವಜ್ಞ ಎಂಬ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸುತ್ತಿದ್ದರೆಂದು ತೋರುತ್ತದೆ. ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಪ್ರಸಿದ್ಧನಾಗಿರುವ ಸರ್ವಜ್ಞ ಮೂರ್ತಿ ಅಥವಾ ಸಾಲೆ ಸರ್ವಜ್ಞನಲ್ಲದೆ ಈ ಹೆಸರಿನ ಇತರ ಕವಿಗಳು ಇರಬಹುದೆಂದು ತೋರುತ್ತದೆ. ಸರ್ವಜ್ಞನಿಗೆ ಸರ್ವಜ್ಞ ಎಂಬ ಹೆಸರು ಹೇಗೆ ಬಂತು? ಧಾರವಾಡ ಜಿಲ್ಲೆಯ ಮಾಸೂರು ಗ್ರಾಮದಲ್ಲಿದ್ದ ಬಸವರಸ ಎಂಬ ಆರಾಧ್ಯ ಬ್ರಾಹ್ಮಣನು ತನ್ನ ಪತ್ನಿ ಮಲ್ಲಮ್ಮನು ಮಕ್ಕಳಿಲ್ಲದೆ ದುಃಖಿಸುತ್ತಿರಲು ಪುತ್ರಕಾಂಕ್ಷಿಯಾದ ಆತನು ಕಾಶಿಯ ಮುಕ್ಕಣ್ಣನ ಸನ್ನಿಧಿಗೆ ಹೋಗಿ ಸ್ವಾಮಿಯ ಅನುಗ್ರಹವನ್ನು ಪಡೆದು ಊರಿಗೆ ಸಂತೋಷದಿಂದ ಹಿಂದಿರುಗುತ್ತಿದ್ದನು. ದಾರಿಯಲ್ಲಿ ಅಬಲೂರಿಗೆ ಬಂದು ಕಾಲಕರ್ಮ ಸಂಯೋಗದಿಂದ ಕುಂಬಾರ ಮಾಳಿ ಎಂಬುವಳನ್ನು ಕಂಡು ಪ್ರೀತಿಸಿ ಅವಳಲ್ಲಿ ಗರ್ಭಧಾನವನ್ನು ಮಾಡಿ ತನ್ನ ಊರಿಗೆ ಹೊರಟು ಹೋದನು. ಈ ಕುಂಬಾರ ಮಾಳಿಯ ಹೊಟ್ಟೆಯಲ್ಲಿಯೇ ಸರ್ವಜ್ಞ ಮೂರ್ತಿಯು ಉದಿಸಿದನು. ಕುಂಬಾರ ಸಾಲೆಯಲ್ಲಿ ಜನಿಸಿದುದರಿಂದ ಇವನಿಗೆ ಸಾಲೆಯ ಸರ್ವಜ್ಞ ಎಂಬ ಹೆಸರು ಬಂದಿತು ಎಂದು ಸರ್ವಜ್ಞ ಮೂರ್ತಿ ಎಂಬ ಪುಸ್ತಕದಲ್ಲಿ ಶಿವಮೂರ್ತಿ ಶಾಸ್ತ್ರಿ ಎನ್ನುವವರು ಪುಸ್ತಕದಲ್ಲಿ ಕಾಣಿಸಿದ್ದಾರೆ. ಈ ವೃತ್ತಾಂತದ ಬಗ್ಗೆ ಅನೇಕ ಊಹೆಗಳುಂಟಾಗಿವೆ. ಸರ್ವಜ್ಞನ ಮೇಲೆ ಅಭಿಮಾನವುಳ್ಳವನೊಬ್ಬನು ಅವನು ಸಂಕರಜನಾಗಿದ್ದಾಗಿಯೂ ಅವನು ಬ್ರಾಹ್ಮಣನಿಂದ ಜನ್ಮಸ್ಥನಾದನೆಂದು ತೋರಿಸುವುದಕ್ಕಾಗಿ ಈ ಕಥೆಯನ್ನು ಕಲ್ಪಿಸಿದನೆಂತಲೂ, ಸರ್ವಜ್ಞನು ಆರಾಧ್ಯ ಬ್ರಾಹ್ಮಣನಾಗಿದ್ದು ಮತಾಂತರ ಮಾಡಿದ್ದರಿಂದ ಅವನ ಮೇಲೆ ಸಿಟ್ಟಾಗಿ ಬೇರೊಬ್ಬರು ಈ ಥರದ ಅಬದ್ಧ ಕಥೆಯನ್ನು ಅವನ ವಿಷಯದಲ್ಲಿ ಹುಟ್ಟಿಸಿದನಂತಲೂ, ಇನ್ನೂ ಕೆಲವರು ಸರ್ವಜ್ಞನಂತಹ ಕ್ರಾಂತಿಕಾರಕ ಇಲ್ಲವೇ ಶಕಪುರುಷರ ವಿಷಯವಾಗಿ ಈ ಥರದ ಕಥೆಗಳು ಸಾಮಾನ್ಯವಾಗಿ ಅನೇಕ ಕಡೆಗಳಲ್ಲಿ ಹೇಳಲ್ಪಡುತ್ತಿರುವುದೆಂದು, ಬೇರೆ ಕೆಲವರು ಇದು ನಿರಾಧಾರವಾದ ಕೇವಲ ಒಂದು ಕಟ್ಟುಕಥೆ ಎಂದು ಅಭಿಪ್ರಾಯಪಡುತ್ತಾರೆ. ಸರ್ವಜ್ಞನ ಕುರಿತಾದ ಇನ್ನಷ್ಟು ವಿಷಯಗಳೊಂದಿಗೆ ಮತ್ತೆ ಭೇಟಿಯಾಗುತ್ತೇನೆ. ಧನ್ಯವಾದಗಳು.